ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಬಿರಿಯಾನಿ ಪಾತ್ರೆಗಳನ್ನು ಏಕೆ ಕೆಂಪು ಬಣ್ಣದ ಬಟ್ಟೆಯಿಂದ ಸುತ್ತಿರುತ್ತಾರೆ ಗೊತ್ತೇ? ರಸ್ತೆ ಬದಿ ಅಂಗಡಿಗಳಿಂದ ಹಿಡಿದು ಸ್ಟಾರ್ ಹೋಟೆಲ್ಗಳಲ್ಲಿ ಬಿರಿಯಾನಿ ಪಾತ್ರೆಯನ್ನು ಕೆಂಪು ಬಟ್ಟೆಯಿಂದ ಸುತ್ತಲಾಗಿರುತ್ತದೆ. ಏಕೆ ಕೆಂಪು ಬಟ್ಟೆಯನ್ನು ಮಾತ್ರ ಬಳಕೆಗೆ ಮಾಡಲಾಗಿರುತ್ತದೆ ಎಂಬ ವಿಷಯ ನಿಮಗೆ ಗೊತ್ತಿದೆಯೇ? ಮಧ್ಯ ರಂಜಾನ್ ಮಾಸ ಆರಂಭವಾಗಿದ್ದು ರಾಜಧಾನಿಯ ಇಕ್ಕೆಲುಗಳಲ್ಲಿಯೂ ಬಿರಿಯಾನಿ ಪರಿಮಳ ಬರುತ್ತಿದೆ. ಶಿವಾಜಿನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನಾನ್ ವೆಜ್ ಆಹಾರ ಮೇಳಗಳು ಶುರುವಾಗಿದ್ದು ಆಹಾರ ಪ್ರಿಯರನ್ನು ಕೈಬೀಸಿ ಕರೆಯುತ್ತವೆ. ಈ ಫುಡ್ ಮೇಳಗಳಲ್ಲಿ ಬಿರಿಯಾನಿ ಪಾತ್ರೆಗಳನ್ನು ಕೆಂಪು ಬಟ್ಟೆಯಿಂದ ಸುತ್ತಲಾಗಿರುತ್ತದೆ. ಬಿರಿಯಾನಿ ಅಂದರೆ ಅದರಲ್ಲಿ ಮಾಂಸಕ್ಕೆ ಅಗ್ರಸ್ಥಾನ. ಮಾಂಸದ ಜೊತೆಯಲ್ಲಿ ಸಣ್ಣದಾಗಿ ಕತ್ತರಿಸಿರೋ ಆಲೂಗಡ್ಡೆ, ಸೋಯಾ, ಮೊಟ್ಟೆ ಎಲ್ಲವೂ ಇರುತ್ತದೆ. ರಸ್ತೆ ಬದಿಯ ಅಂಗಡಿಗಳ ಮುಂದೆಯೂ ಬಿರಿಯಾನಿ ದೊಡ್ಡ ಪಾತ್ರೆಗಳನ್ನು ಕೆಂಪು ಬಟ್ಟೆಯಿಂದ ಸುತ್ತಿ ಗ್ರಾಹಕರಿಗೆ ಕಾಣುವಂತೆ ಇರಿಸಲಾಗಿರುತ್ತದೆ. ಅಲ್ಲಿಯ ಸಿಬ್ಬಂದಿ ಚಮಚದಿಂದ ಪಾತ್ರೆಗೆ ತಟ್ಟುತ್ತಾ ಗ್ರಾಹಕರನ್ನು ಸೆಳೆಯುತ್ತಿರುತ್ತಾರೆ. ಆದರೆ ಬಿರಿಯಾನಿ ಪಾತ್ರೆಗೆ ಕೆಂಪು ಬಟ್ಟೆಯನ್ನು ಏಕೆ ಸುತ್ತಿರುತ್ತಾರೆ ಎಂದು ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ? ಚಕ್ರವರ್ತಿ ಹುಮಾಯೂನ್ ಅವರ ಆಹಾರವನ್ನು ಕೆಂಪು ಬಟ್ಟೆಯಿಂದ ಮುಚ್ಚಲಾಗುತ್ತಿತ್ತು. ಲೋಹ ಅಥವಾ ಪಿಂಗಾಣಿ ಪಾತ್ರೆಗಳನ್ನು ಬಿಳಿ ಬಟ್ಟೆಯಿಂದ ಮುಚ್ಚಲಾಗುತ್ತಿತ್ತು. ಇದು ಹುಮಾಯೂನ್ ಆಡಳಿತದ ದರ್ಬಾರಿನಲ್ಲಿ ಈ ಆಚರಣೆ ನಡೆದುಕೊಂಡು ಬಂದಿದೆ ಎಂಬ ಇತಿಹಾಸ ಹೇಳುತ್ತದೆ. ಹುಮಾಯೂನ್ ತದನಂತರ ಬಂದ ಮೊಘಲ್ ಆಸ್ಥಾನದಲ್ಲೂ ಈ ಪದ್ಧತಿಯನ್ನು ಅನುಸರಿಸಲಾಯಿತು. ಇದೇ ಪದ್ಧತಿ ಅಂದರೆ ಆಹಾರವನ್ನು ಕೆಂಪು ಬಟ್ಟೆಯಿಂದ ಸಂರಕ್ಷಿಸಿ ಇರಿಸುವ ಆಚರಣೆಯನ್ನು ಲಕ್ನೋದ ನವಾಬರು ಸಹ ಅನುಸರಿಸಿದರು. ಅಂದಿನಿಂದ ಬಿರಿಯಾನಿ ಪಾತ್ರೆಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇಂದು ಈ ಪದ್ಧತಿ ದೇಶದ ಎಲ್ಲ ಭಾಗದಲ್ಲಿಯೂ ಮುಂದುವರೆದುಕೊಂಡು ಬಂದಿದೆ. ಆದರೆ ಇದು ರಾಜರ ಆಳ್ವಿಕೆಯ ಪದ್ಧತಿ, ಗ್ರಾಹಕರನ್ನು ಸೆಳೆಯುವ ತಂತ್ರವಾಗಿದೆ ಎಂದು ಇಂದಿನ ವ್ಯಾಪಾರಸ್ಥರು ಹೇಳುತ್ತಾರೆ. ಕೆಂಪು ಬಟ್ಟೆ ಬೇಗ ಆಕರ್ಷಿತವಾಗುತ್ತದೆ, ಕೊಳ್ಳುವವರ ಗಮನ ಬೇಗ ಆಕರ್ಷಿತವಾಗುತ್ತದೆ. ಕೊಳ್ಳುವವರ ಗಮನ ಸೆಳೆಯಲು ಕೆಂಪು ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತದೆಯೇ ಹೊರತು ಇತಿಹಾಸ ಅಥವಾ ಸಂಪ್ರದಾಯಕ್ಕಲ್ಲ ಎಂಬುದು ಹಲವರ ಅಭಿಪ್ರಾಯ. ಕೆಂಪು ಬಣ್ಣವು ದೂರದಿಂದಲೇ ಖರೀದಾರನ ಗಮನವನ್ನು ಸೆಳೆಯುತ್ತದೆ. ಕೇವಲ ರಾಜ ಹುಮಾಯೂನ್ ಆಡಳಿತದಲ್ಲಿ ಮಾತ್ರವಲ್ಲ, ಅಂದಿನ ಜನರು ಸಹ ಸಂಗ್ರಹಿಸಬಹುದಾದ ಆಹಾರಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಡುತ್ತಿದ್ದರು. ಮೊಘಲರು ಕೆಂಪು ಬಣ್ಣ ಸಮೃದ್ಧತೆ, ಸಂತಸ, ಪ್ರೀತಿ ಹಾಗೂ ಅದೃಷ್ಟದ ಸಂಕೇತ ಎಂದು ನಂಬುತ್ತಿದ್ದರು. ಆದ್ದರಿಂದ ಆಹಾರದ ಸಂಗ್ರಹಣೆಗೆ ಕೆಂಪು ಬಟ್ಟೆ ಬಳಕೆ ಮಾಡಲಾಗುತ್ತಿತ್ತು. ಈ ಪದ್ಧತಿ ಈಗ ಬಿರಿಯಾನಿಗೆ ಮಾತ್ರ ಉಳಿದಿದೆ. ಇನ್ನು ಕೆಲವರ ಪ್ರಕಾರ ಅಡುಗೆ ಮಾಡಿದ ಪಾತ್ರೆಗಳಿಗೆ ಕೆಂಪು ಬಣ್ಣದ ಬಟ್ಟೆ ಸುತ್ತುವುದರಿಂದ ಆಹಾರ ಬೇಗ ತಣ್ಣಗಾಗಲ್ಲ. ಆದ್ದರಿಂದ ಕೇವಲ ಬಿರಿಯಾನಿ ಮಾತ್ರವಲ್ಲದೆ ಹಲೀಮು ಮಾಡುವ ದೊಡ್ಡ ದೊಡ್ಡ ಪಾತ್ರೆಗಳಿಗೂ ಕೆಂಪು ಬಟ್ಟೆ ಸುತ್ತಲಾಗುತ್ತದೆ ಎಂದು ಕೆಲ ವ್ಯಾಪಾರಿಗಳು ಹೇಳುತ್ತಾರೆ. ಬಿರಿಯಾನಿ ಜೊತೆಯಲ್ಲಿ ರಸ್ತೆಯ ಇಕ್ಕೆಲುಗಳಲ್ಲಿ ಮಾರಾಟ ಮಾಡುವ ಪಾನಿಪುರಿ ಅಥವಾ ಗೋಲ್ಗುಪ್ಪಾಗೂ ಕೆಂಪು ಬಟ್ಟೆ ಸುತ್ತಲಾಗಿರುತ್ತದೆ. ಪಾನಿಪುರಿ ಮಾರಾಟಗಾರ ತನ್ನ ಮಸಾಲೆಯ ಎಲ್ಲ ಪಾತ್ರೆಗಳನ್ನು ಮುಚ್ಚಲು ಕೆಂಪು ಬಟ್ಟೆಯನ್ನೇ ಬಳಕೆ ಮಾಡುತ್ತಾರೆ. ಇಷ್ಟು ಮಾತ್ರವಲ್ಲದೆ ಪಾತ್ರೆಯು ಕೆಳಗೆ ಉದ್ದವಾಗಿ ಕೆಂಪು ಬಟ್ಟೆಯನ್ನು ಬಿಡಲಾಗಿರುತ್ತದೆ. ಇದು ಗ್ರಾಹಕರನ್ನು ಸೆಳೆಯುವ ತಂತ್ರಗಾರಿಕೆ ಅನ್ನೋದು ವ್ಯಾಪಾರಸ್ಥರ ಮಾತು. ಪಾನಿಪುರಿ ಜೊತೆಯಲ್ಲಿ ಐಸ್ ಕ್ರೀಮ್ ಮಾರಾಟಗಾರರು ಮಡಿಕೆಗಳಲ್ಲಿ ಮಜ್ಜಿಗೆ ಮಾರಾಟ ಮಾಡುವಾಗಲೂ ಕೆಂಪು ಬಟ್ಟೆ ಬಳಕೆ ಮಾಡಲಾಗುತ್ತದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಹಣ್ಣುಗಳನ್ನು ಕತ್ತರಿಸಿ ಮಾರುವ ವ್ಯಕ್ತಿಯು ಕೆಂಪು ಬಣ್ಣದ ಕವರ್ ಬಳಸಿರುತ್ತಾರೆ. ಈಗ ಕೆಂಪು ಬಟ್ಟೆಯನ್ನು ಬಳಸುವ ಮಹತ್ವ ನಿಮಗೆ ಅರ್ಥವಾಯಿತಲ್ಲವೇ ಸ್ನೇಹಿತರೆ? ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಯಲು
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.